ಶ್ರೀ ರೇವಣ್ಣ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸುಳಿಯಲ್ಲಿ ಸಿಕ್ಕಾಕೊಂಡವರ ನೆಕ್ಸ್ಟ್ ನಡೆ ಏನು ಮಾಡ್ತಾರೆ ಇವರೆಲ್ಲ? ಪ್ರಕರಣದ ಆರೋಪಿಗಳ ಮುಂದಿರುವಂತ ಆಯ್ಕೆಗಳೇನು? ಒಂದಷ್ಟು ಆಯ್ಕೆಗಳಿದಾವೆ, ನೋಡ್ಕೊಂಡು ಹೋಗೋಣ ಒನ್ ಬೈ ಒನ್. ಇವರು ಈಗಾಗಲೇ ಸಿಕ್ಕಾಕೊಂಡಿದ್ದಾರೆ, ಅದರಿಂದ ಹೊರಗಡೆ ಬರಬೇಕು ಅಂತ ಆದ್ರೆ ಒಂದಷ್ಟು ಆಯ್ಕೆಗಳಿದಾವೆ. ನಿಜಕ್ಕೂ ಇದು ಕಾರ್ಯಸಾಧು ಆಗುವಂತ ಆಯ್ಕೆಗಳ ಅದನ್ನ ಗಮನಿಸಬೇಕು. ಪ್ರಕರಣದ ಆರೋಪಿಗಳ ಮುಂದಿರುವಂತ ಆಯ್ಕೆಗಳು ಏನು? ಹೈಕೋರ್ಟ್ನಲ್ಲಿ ಸಿಆರ್ಪಿಸಿ 482 ಅಡಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ದಾಖಲಾಗಿರುವ ಎಫ್ಐಆರ್ ಅನ್ನು ರದ್ದು ಮಾಡಿ ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳಬಹುದು. ಎಸ್ಐಟಿ ತನಿಖೆಯ ಕಾನೂನು ಮಾನ್ಯತೆಯನ್ನ ಪ್ರಶ್ನೆ ಮಾಡಬಹುದು. ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಬಹುದು. ಯಾವುದೇ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಮನವಿ ಮಾಡಿಕೊಳ್ಳಬಹುದು. ಎಚ್.ಡಿ. ರೇವಣ್ಣ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗಾಗಲೇ ದಾಖಲಾಗಿದೆ. ವಿಡಿಯೋ ಸುಳಿಯಲ್ಲಿ ಸಿಕ್ಕಾಕೊಂಡವರು ನೆಕ್ಸ್ಟ್ ನಡೆಯನ್ನ ಅನುಸರಿಸಬಹುದು. 3-4 ನಡೆಗಳಿದಾವೆ, ಆದರೆ ಅವುಗಳಲ್ಲಿ ಕಾರ್ಯಸಾಧು ಆಗುತ್ತಾ ಇದೆಲ್ಲ ಅಂತ. ಒಂದ್ ಕಡೆ ಎಫ್ಐಆರ್ ನ ಕ್ವಾಶ್ ಮಾಡಿ ಅಂತ ಕೇಳಬಹುದು. ಸಿಆರ್ಪಿಸಿ 482 ಅಡಿಯಲ್ಲಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ನೇರವಾಗಿ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿ ನಮ್ಮ ಮೇಲೆ ದಾಖಲಾಗಿರುವಂತ ಎಫ್ಐಆರ್ ರದ್ದು ಮಾಡಿ, ಅದರಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ, ಹುರುಳಿಲ್ಲ, ಅದನ್ನ ರದ್ದು ಮಾಡಿ ಅಂತ ಕೇಳಬಹುದು. ನಮ್ಮ ವಿರುದ್ಧ ಷಡ್ಯಂತ್ರ ಆಗಿದೆ, ರಾಜಕೀಯ ಷಡ್ಯಂತ್ರ ಆಗಿದೆ, ಅದಕ್ಕೋಸ್ಕರ ಎಫ್ಐಆರ್ ಹಾಕಿದ್ದಾರೆ ಅಂತ ಕೇಳಬಹುದು. ನ್ಯಾಯಾಲಯಕ್ಕೆ ನೇರವಾಗಿ ಮನವಿ ಮಾಡಿಕೊಳ್ಬಹುದು. ಜೊತೆಗೆ ಎಸ್ಐಟಿಯ ತನಿಖೆಯ ಕಾನೂನು ಮಾನ್ಯತೆಯನ್ನು ಕೂಡ ಪ್ರಶ್ನೆ ಮಾಡಬಹುದು. ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ, ಹಾಗಾಗಿ ಇದಕ್ಕೆ ಕಾನೂನು ಮಾನ್ಯತೆ ಇದೆಯಾ ಅಂತ ಕೇಳಬಹುದು. ಇನ್ನು ವಿಡಿಯೋದಲ್ಲಿರುವಂತಹ ವ್ಯಕ್ತಿ ನಾನೇ ಅಲ್ಲ, ಈ ವಿಡಿಯೋವನ್ನೇ ತಿರುಚಲಾಗಿದೆ ಅಂತ ವಾದ ಮಾಡಬಹುದು. ಎಐನಲ್ಲಿ ವಿಡಿಯೋವನ್ನ ಮಾಡಿ ತೇಜೋವಧೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಟೈಮಿಂಗ್ಸ್ ಅನ್ನು ಗಮನಿಸಿ. ಚುನಾವಣೆ ಸಂದರ್ಭ, ಇದೇ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಬರಬೇಕಾಗಿತ್ತು ವಿಡಿಯೋ ಅಂತ ಪ್ರಶ್ನೆ ಮಾಡಬಹುದು. ದುರುದ್ದೇಶ ಪೂರ್ವಕ ಎಫ್ಐಆರ್ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಇದು ಅಂತ ಹೇಳ್ಬೋದು. ರಾಜಕೀಯ ದ್ವೇಷದಿಂದ ಪೆನ್ ಡ್ರೈವ್ ಅನ್ನ ಸೀನನ್ನೇ ಕ್ರಿಯೇಟ್ ಮಾಡಿದ್ದಾರೆ ಇವರೆಲ್ಲ ಅಂತ ಹೇಳ್ಬೋದು. ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಇಷ್ಟು ತಡವಾಗಿ ಅನ್ಯಾಯ ಆದಂತವರು ದೂರು ಕೊಟ್ಟಿದ್ ಯಾಕೆ ಅಂತ ಕೇಳಬಹುದು. ಸುಳ್ಳು ಪ್ರಚಾರದಿಂದ ನಿಜವಾದ ಸಂತ್ರಸ್ತ ನಾನು ಅನ್ನಬಹುದು. ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತಲೂ ಅವರು ವಾದ ಮಾಡಬಹುದು ನ್ಯಾಯಾಲಯದಲ್ಲಿ. ಅದು ಸ್ಟ್ಯಾಂಡ್ ಆದ್ರೆ ದೂರು ಕೊಟ್ಟಂತವ್ರು ಯಾಕೆ ಲೇಟ್ ಆಗಿ ತಡವಾಗಿ ದೂರು ಕೊಟ್ಟಿದ್ದೀವಿ ಅಂತ ನೆನ್ನೆ ಹೇಳಿದ್ರು. ನಮಗೆ ಜೀವ ಬೆದರಿಕಿತ್ತು, ನಮ್ಮನ್ನು ಸಾಯಿಸ್ಬಿಡ್ತಾ ಇದ್ರು, ಇದಕ್ಕೋಸ್ಕರ ನಾವು ಈಗ ದೂರನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಒಂದು ಕಡೆಯಿಂದ ಇವರು ಎಫ್ಐಆರ್ ನ ಕ್ವಾಶ್ ಮಾಡಿ ಅಂತ ಕೇಳ್ಬೋದು. ಎಸ್ಐಟಿ ತನಿಖೆಯ ಕಾನೂನು ಮಾನ್ಯತೆಯನ್ನ ಪ್ರಶ್ನೆ ಮಾಡಬಹುದು. ಯಾಕೆಂದ್ರೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿರೋದು, ಹಾಗಾಗಿ ರಾಜಕೀಯ ದುರುದ್ದೇಶದಿಂದ ಇವರು ಎಸ್ಐಟಿ ಮಾಡಿದ್ದಾರೆ ಅಂತ ಕೇಳಬಹುದು. ಈ ಎಲ್ಲ ಸಾಧ್ಯತೆಗಳಿದಾವೆ. ಮಂಜುನಾಥ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಫೋನೋದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಪ್ರಜ್ವಲ್ ಮುಂದಿರುವಂತ ಆಯ್ಕೆಗಳು ಏನೆಲ್ಲ ಅಂತ ಈ ಎಲ್ಲ ಆಯ್ಕೆಗಳನ್ನು ಈಗ ಹೇಳ್ತಾ ಹೋದೆ, ಇದಕ್ಕೆ ಕಾನೂನು ಮಾನ್ಯತೆ ಇದೆಯಾ? ಸ್ಟ್ಯಾಂಡ್ ಆಗ್ಬೋದಾ ಈ ಎಲ್ಲ ಆಯ್ಕೆಗಳು? SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ಖಂಡಿತ ವಾಸ್ತವ್ಯ ಈಗಾಗಲೇ ಶಾಸಕರಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣ ಅವರ ವಿರುದ್ಧ ಏನು ದಾಖಲಾಗಿರ್ತಕ್ಕಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಒಂದು ಕಡೆ SIT ತನಿಖೆ 3 ತಂಡಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಸಂತ್ರಸ್ತರನ್ನ ಏನು ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಸಂತ್ರಸ್ತರನ್ನ ಪತ್ತೆ ಹಚ್ಚಿ ಅವರನ್ನ ವಿಚಾರಣೆಗೆ ಹಾಜರುಪಡಿಸಿ ಅವರಿಂದ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದೆ. ಆ ವಿಡಿಯೋದಲ್ಲಿ ಇರ್ತಕ್ಕಂಥವ್ರು ನೀವೇನ ಅಥವಾ ನಿಮ್ಮ ಮೇಲೆ ಏನಾದ್ರು ಬಲವಂತವಾಗಿ ಏನಾದ್ರು ಈ ಒಂದು ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಅಂತಕ್ಕಂಥ ಎಲ್ಲ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ತಡೆ ಕೋರಿ ಈಗಾಗಲೇ ಏನು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣ ಅವರು ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಿದ್ಧತೆಗಳನ್ನ ಕೈಗೊಂಡು ಈ ಏನು ಹೊಳೆನರಸೀಪುರದ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ನ ತನಿಖೆಯನ್ನಕ್ಕೆ ತಡೆಯನ್ನ ಕೊಡಬೇಕು, ಜೊತೆಗೆ ಪ್ರಕರಣವನ್ನ ರದ್ದು ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸುವ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಅವಕಾಶ ಇದೆ. ಸಿಆರ್ಪಿಸಿ 482 ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಎಫ್ಐಆರ್ ಅನ್ನ ರದ್ದುಕೊಳ್ಳೋದಕ್ಕೆ ಒಂದು ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆದ್ರೆ ನ್ಯಾಯಾಲಯ ಅದನ್ನ ಯಾವ ರೀತಿಯಾಗಿ ಪುರಸ್ಕರಿಸುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಒಂದು ಕಡೆ SIT ಈಗಾಗಲೇ ಕೆರೆ ಹಾಕ್ತಿರ್ತಕ್ಕಂಥ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ಇಲ್ಲಿ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಪ್ರಕರಣ ಈಗ ತನಿಖಾ ಹಂತದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ
ಮೊದಲಿಗೆ ಏನು ಸ್ಥಳೀಯ ಪೊಲೀಸ್ ಠಾಣಾ ಮಟ್ಟದಲ್ಲಿ ಏನಾದ್ರು ತನಿಖೆ ನಡೀತಾ ಇದ್ರೆ ಅದಕ್ಕೆ ಒಂದು ರೀತಿಯಾದಂತಹ ಮಾನ್ಯತೆ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಸರ್ಕಾರ ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಹಾಗಾಗಿ ಈ ಪ್ರಕರಣವನ್ನ ರದ್ದು ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನ ಸರ್ಕಾರಿ ಪರ ವಕೀಲರು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಿನ್ನೆ ಏನು ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ, ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ರು. ಆದ್ರೆ ಸಮಯದ ಅಭಾವ ಇತ್ತು, ಜೊತೆಗೆ ತಾಂತ್ರಿಕ ದೋಷಗಳಿದ್ದರಿಂದ ನಿನ್ನೆ ಅರ್ಜಿಯನ್ನ ಸಲ್ಲಿಸಿಲ್ಲ. ನಾಳೆ ಏನು ಹೈಕೋರ್ಟ್ ನ ಹಿರಿಯ ವಕೀಲರು ಕೊಟ್ಟಿರ್ತಕ್ಕಂಥ ಸೂಚನೆ ಮೇರೆಗೆ ಮೊದಲಿಗೆ ಸೆಷನ್ಸ್ ಕೋರ್ಟ್ ಮೆಟ್ಲನ್ನ ಏರ್ತಾರೆ. 47ನೇ ಸೆಷನ್ಸ್ ಕೋರ್ಟ್ ನಲ್ಲಿ ನಾಳೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರೆ ಜಾಮೀನು ಅರ್ಜಿ ಮತ್ತೆ ಪ್ರಕರಣದ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಏನಾದ್ರೂ ಇವರ ಅರ್ಜಿಯನ್ನ ಪರಿಗಣಿಸಿ FIR ತನಿಖೆಗೆ ತಡೆಯನ್ನ ಕೊಡೋದಿರ್ಬೋದು ಅಥವಾ ರದ್ದನ್ನ ಮಾಡೋದಿರ್ಬೋದು ಮಾಡಿದ್ರೆ ಇದು ತನಿಖೆಗೆ ತಡೆ ಬೀಳೋದಿದೆ. ಒಂದು ವೇಳೆ ತನಿಖೆಗೆ ತಡೆಯನ್ನ ಕೊಡದೇ ಇದ್ರೆ ಈ ದೂರು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವರು ಹೈಕೋರ್ಟ್ ಮೆಟ್ಲಿರುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಅಷ್ಟೇ. ಓಕೆ ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.